ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಹೊಸದ ನಿನ್ನ ಪ್ರಾಜೆಕ್ಟ್ ನನ್ನ ಪ್ರಾಜೆಕ್ಟ್ ಅಂತ ತಿಳ್ಕೊತೀನಿ. ನಾವಿಬ್ರು ಸೇರ್ಕೊಂಡು ಸಮಾಜ ಸೇವೆ ಮಾಡೋಣ. ಓಕೆ. ಕಲರ್ ಕಲರ್ ವಾಟ್ ಕಲರ್ ಲೈಟ್ ಗುಲಾಬಿ ಕಲರ್ ಕುಮ್ಮದ ಕುಮ್ಮದ ಅಲ್ಲ ನನ್ನ ಹೊಸದ ಗೊತ್ತಿತ್ತು ನಿಮ್ಮ ಹೆಸರು ಹೊಸದ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಈ ನಿಮ್ಮ ಹೆಸರನ್ನ ನಿಮ್ಮ ಬಾಯಿಂದಲೇ ಬರೆಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡಿದೆ. ಇದ್ದು ಪ್ರಶ್ನೆ. ಆದ್ರೆ ಕೇಳುವ ಪ್ರಶ್ನೆಗಳು ಗೌರವಿತವಾಗಿದ್ರೆ ಉತ್ತರ ಕೊಡೋದಕ್ಕೊಂದು ಹುಮ್ಮಸ್ ಬರುತ್ತೆ. ಅದು ನೋಡಿ ನಾವು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಬಲಗೈ ಎತ್ತಿದ್ರು ವೀರ ಮಧುಕರಿ. ನಿಜ ಹೇಳ್ಬೇಕಂದ್ರೆ ಅದನ್ನ ಎರಡು ಕೈ ಎತ್ತಿ ತೋರಿಸ್ಬೇಕು. ಒಂದು 15 ದಿವಸ ಅವಕಾಶ ಕೊಡಿ, ಎಲ್ಲ ಎತ್ಬಿಟ್ಟು ತೋರಿಸ್ಬೇಕು. ಏನ್ರಿ ಇದು ಕೇಸು? ಅಬ್ಬೇ ನಾವಿಬ್ರು ಸಮಾಜ ಸೇವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಯು ಜಸ್ಟ್ ಗೋ ಔಟ್. ಅದು ನೋಡಿ, ನೀವು ಸಮಾಜ ಸೇವೆ ಮಾಡುವ ಗುಂಗಿನಲ್ಲಿ ಗಂಡನ ಸೇವೆಯನ್ನ ಮರಿತಾ ಇದ್ದೀರಾ. ಎಕ್ಸ್ಕ್ಯೂಸ್ ಮೀ, ಸಮಾಜ ಸೇವೆ ಲಿಮಿಟ್ಸ್ ಅಲ್ಲಿ ಗಂಡ ಬರಲ್ಲ. ಅಯ್ಯೋ ಶಿವನೇ, ಅಲ್ಲ ಕಣ್ರಿ, ಕಟ್ಕೊಂಡಿರೋ ಗಂಡನ ಸಾಮಾಜಿಕ ಬಿಟ್ಟುಗಳೆಲ್ಲ ಬೆಡ್ರೂಮ್ ಒಳಕ್ಕೂ ಸೇರ್ಸಲ್ಲ ಅಂದ್ರೆ ಏನೋ ಅವನು ಬದುಕಿದ್ದಾಗಲೇ ಅಂತರ್ಪಿಶಿಯಾಗಿ ಸಾಯ್ಬೇಕಾ? ಅಣ್ಣಯ್ಯ, ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ, ಒಳ್ಳೆ ಹುಚ್ಚಂತರ ತಲೆ ಕೆದ್ಕೊಂಡಿದ್ಯಲ್ಲ, ಹೋಗಿ ನೀಟಾಗಿ ತಲೆ ಬಾಚ್ಕೊಂಡ್ ಬರುತ್ತಾನೆ. ನಾನು ಕೆದರ್ಕೊಂಡಿದ್ದಲ್ಲಮ್ಮ, ಯಾರಿಗೊಬ್ಬರಿಗೆ ಪ್ರೀತಿ ಕೆರಳ್ಬಿಟ್ಟು ಹಂಗಂಗೆ ಒದರಿದ್ದು. ಇವಳು ಯಾರು? ಇವಳು ಮನೆ ಮಗಳು ಪಲ್ಲು ಅಂತ. ಮೈಸೂರು ಬಿಟ್ಟಮೂರ್ತಿ MA. ಎಮ್ಮೆ ಓದಿದ್ದೀರಾ? MA ಅಂದ್ರೆ ಅದು ಮನೆ ಅಳಿಯ ಅಂತ. ಇವಳು ನಮ್ಮ ಮನೆ ಕುಕ್ಕು. ನನ್ನ ಕುಕ್ಕು ಗಿಕ್ಕೊಂಡ್ರೆ ನಿಮ್ನೆ ಎದ್ದು ಕುಕ್ಬಿಡ್ತೀನಿ. ನಾನು MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ ಮುಸ್ಸೆತ್ತಿಕ್ಕೆ ತಪ್ಪುತ್ತೇನೆ. ಡಿಸ್ಟರ್ಬ್ ಆಗ್ತದೆ. ಬನ್ನಿ 3 ರೂಮ್ ಹೋಗೋಣ, ಬಾಕ್ಲಕ್ಕಮ್ಮೋಣ, ಆಮೇಲೆ 3 ಸೇರ್ಕೊಂಡು ಸ್ಟಡಿ ಮಾಡೋಣ. ಏನು ಯಜಮಾನ್ರೆ, ಹೆಂಡತಿ ಮುಂದೆ ಗೋಗರ್ತಿರಲ್ಲ, ನಿಮ್ ನಾಚಿಕೆ ಆಗಲ್ಲ? ತೆಗೆದು 2 ಗೈನಲ್ಲಿ ಮಕ್ ಮಾಡ್ಬಿಡ್ತೀವಿ. ನಮ್ಮ ಹೆಂಡ್ರ ಕಡೆ ನಾವು ಗೋಗರ್ಕೊಂತೀವಿ, ನಿಮ್ಗೆ ಅಂತ ತಕರಾರು. ನನ್ನನ್ ಕೇಳಿ, ನಾನು ನಿಮ್ಗೆ ಕೊಡ್ತೀನಿ. 10,000 ಕೊಡ್ತೀಯಾ? 10,000 ಏನೋ, 5 ಕೋಟಿ ಕೊಡ್ತೀನಿ. ನನ್ನ ಮದ್ವೆ ಆಗ್ತೀರಾ? ವಸುದಾ, ಸಾಕು ಬಿಡು. ನೀನ್ ಬಂದಾಗಿಂದ ನಂಗೆ ತುಂಬಾ ಸಹಾಯ ಮಾಡ್ತಿದ್ಯಾ. ಇನ್ನೇನಾದ್ರೂ ಸಹಾಯ ಬೇಕಿದ್ರೆ ಕೇಳಿ, ಮಾಡ್ತೀನಿ. ಚಂಪಾ, ನಂಗೆ ಇನ್ನೊಂದು ಇಡ್ಲಿ ಬೇಕು ಕಣೆ. ತಿಂಡಿ ಅಂತ ಕೊಡೋದು ಅಷ್ಟೇನೆ, ಸಾಕು. ಎದಳ ಮೇಲೆ ಮಧ್ಯಾಹ್ನ ಊಟ ಬೇರೆ ಮಾಡೋದಿದೆ. ಒಂದಲ್ಲ 2 ಇಡ್ಲಿ ತಗೋ. ಥ್ಯಾಂಕ್ ಯು ವಸುಧಾ, ನೀನ್ ಎಷ್ಟು ಒಳ್ಳೆವಳು. ನೀನಾದ್ರೂ ಈ ಮನೆ ಕೆಲಸದೊಳಗೆ ಬರ್ದಾಗಿತ್ತ? ಕಾಂಡನ್ ತಗೊಂಡ್ ಬಡಿಸ್ಬಿಟ್ಯಾ? ಯಾರಿಗಿದು ಕಾಫಿ? ನಮ್ಮ ಅತ್ತೆಗೆ. ನಾನ್ ತಗೊಂಡೋಗ್ ಕೊಡ್ತೀನಿ, ಕೊಡು. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್ ಅಂದ್ಬಿಟ್ಟು ಹೋಗ್ ಕೊಡ್ಬೇಕು. ಅತ್ತೆ ಸತ್ತೆ ಕಾಫಿ ಸ್ಟ್ರಾಂಗ್. ಬೇಡ ಬೇಡ, ನೀನು ಮಾಮೂಲಿಯಾಗಿ ಹೋಗಿ ಕೊಟ್ಬಿಟ್ ಬಾ. ಕಾಫಿ. ನೀನ್ ಸತ್ರೆ ನನಗೇನು ಆಗಲ್ಲ. ನನ್ನ ಆಸ್ತಿನ ಕಬಳಿಸ್ಬೇಕು ಅಂತ ಮಾಡಿದ್ದೀನಿ. ಕೊನೆಗೆ ಆಸೆ. ಮಹಾಲಕ್ಷ್ಮಿ, ನೀನು ರಂಗಮ್ಮ ಅಂತ ಹೆಸರು ಬದಲಾಯಿಸ್ಕೊಂಡು ಇಲ್ಲಿಗೆ ಬಂದು ಸೇರ್ಕೊಂಡಿದ್ಯಾ? ನನಗೆ ಗೊತ್ತು ನೀನ್ ರಂಗಮ್ಮ ಅಲ್ಲ, ಮಹಾಲಕ್ಷ್ಮಿನೇ ಅಂತ. ನಾನಿನ್ನು ಬಿಡಲ್ಲ, ಸುಮ್ನೆ ಬಿಡಲ್ಲ. ನಿನ್ನ ಮುಗಿಸ್ಬಿಟ್ಟೆ ಇಲ್ಲಿಂದ ಹೋಗೋದು. ಅಕ್ಕ, ಮಾಲ್ತಿ ಅಕ್ಕ. ತಂಗಿ, ಸೇಡಿ ಮನೋಭಾವನೆ ಒಳ್ಳೇದಲ್ಲ, ಬಿಟ್ಬಿಡು. ಇಲ್ಲ ಅಕ್ಕ, ನಾನ್ ನಿನಗೆ ನ್ಯಾಯ ಕೊಡಿಸ್ತೀನಿ. ಸುರೇಂದ್ರ ನಿನಗೆ ಮೋಸ ಮಾಡಿದಾನೆ. ನೀನ್ ಇರ್ಬೇಕಾಗಿದ್ದ ಜಾಗದಲ್ಲಿ ಆ ಜಾಜಿ ಇದ್ದಾಳೆ. ಮಹಾಲಕ್ಷ್ಮಿ ರಂಗಮ್ಮ ಅಂತ ಹೆಸರು ಬದಲಾಯಿಸ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ.
ಮೊದ್ಲು ಆ ರಂಗಮ್ಮನ್ನ ಮುಗಿಸ್ತೀನಿ, ಆಮೇಲೆ ಆ ಜಾಜಿಗೊಂದು ಗತಿ ಕಾಣಿಸ್ತೀನಿ. ಸುರೇಂದ್ರನ ನಿನಗೆ ವಾಪಸ್ ಕೊಡಿಸ್ತೀನಿ, ಕೊಡಿಸ್ತೀನಿ. ಗೊತ್ತಾಗೋಯ್ತು, ರಾಜ್ಯಕ್ಕೆ ನಂಗೆಲ್ಲ ಗೊತ್ತಾಗೋಯ್ತು. ನಿಮ್ಮ ಕಾಲ್ ಮುರಿಬೇಕು ಅಂತ ಚಂಪನ ಈ ವ್ಯವಸ್ಥೆ ಮಾಡಿ. ಸಾಕು ಸುಮ್ಮನೆ ಕಡ್ಡಿ ಪಲ್ವಾನ್, ನಾಯಕ ನೀರ್ಚಲ್ಲಿ ನೀನ್ ಮಾಡ್ತಾ ಇನ್ನೇನು ಪಲ್ಲು ಮಾಡ್ತಾಳೆ. ನಾನ್ ಮಾಡಿಲ್ಲ ಕಣೋ, ನಿಮ್ ಮನೆಗೆ ಅದು ಯಾವಳ ಬಂದೇಳಲ್ಲ, ಹೊಸದನೋ ಮಾಡಿದ್ರೆ ಅವಳು ಮಾಡಿರ್ಬೇಕು. ಸುಮ್ಮನೆ ನಾನ್ ಕರ್ಕೊಂಡ್ ಬಂದಿರೋ ಹುಡುಗಿ ಮೇಲೆ ಗುಬೆ ಕೂರ್ತ್ಯಾ? ಯಾವ್ದೋ ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂತಿದ್ದೆ, ಎಲ್ಲ ಮಾಡ್ಬಿಟ್ಟಿಲ್ಲ ನಿನ್ನ. ನೆಮ್ಮದಿಯಾಗಿ ಒಂದು 5 ನಿಮಿಷ ಅದು ಇದು ತೊಳ್ಕೊಳಕ್ ಬಿಡದೇ ಇಲ್ಲ ನೀವು. 24 ಗಂಟೆ ಆ ರಾಜಕೀಯ ನ್ಯೂಸ್ಗಳನ್ನ ನೋಡಿ ಮನೇಲಿ ರಣರಂಗ ಮಾಡ್ಕೊಂಡ್ಬಿಡ್ತೀರಾ. ಅದೇ ಏನ್ರಿ ಆಯ್ತು? ಅಭಿ ಹೇಳ್ರಿ. ಚಂಪಾ ಬೇಕು ಅಂದ್ರೆ ಸೋಪ್ ವಾಟರ್ ಹಾಕಿ ನನ್ನ ಬೀಳ್ತಿದ್ದಾಳೆ, ಚೆನ್ನಾಗಿ ಬೈನಿ. ನಾನ್ ಸೋಪ್ ನೀರ್ ಹಾಕಿಲ್ಲ. ಅದು ನೋಡಿ ತನಿಖೆ ಆಗ್ತಾನೆ, ಒಂದು ವರದಿಯನ್ನು ಒಂದು ಕೈಗೆ ಬರ್ತೇನೆ. ಸುಮ್ಮನೆ ಹಂಗೆಲ್ಲ ಇನ್ನೊಬ್ಬರ ಮೇಲೆ ಆಪಾದನೆ ಹಾಕ್ಬಾರ್ದು ಕಂಡ್ರೆ. ಈಗ ನಮಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ ಒಂದು ಅರ್ಜಿನ ಬರ್ಕೊಟ್ಟಿರಿ, ಮುಂದಿನ ಸಲ ಹಿಂಗೆ ಆಗ್ದಿರೋ ಹಾಗೆ ನಾವು ನೋಡ್ಕೊಂತೀವಿ. ನೀವು ಆ ಪೊಲಿಟಿಕಲ್ ನ್ಯೂಸ್ ನೋಡಿ ಹಾಗೆ ಆಗ್ಬಿಟ್ಟಿದ್ದೀರಾ. ಬಾತ್ರೂಮ್ ನಲ್ಲಿ ಆನ್ ಮಾಡ್ಕೊಂಡ್ಬಿಟ್ಟಿದ್ದಲ್ಲಪ್ಪ ನಾನು. ಬಾಬಾ ವರ್ಚ್ಕೊಳಕ್ ಮುಂಚೆ ಟವಲ್ ಕೊಟ್ಟೋಗಿ. ನೀನ್ ಇನ್ನೇನ್ ಮಾಡ್ತಿದ್ಯಾ? ಹೋಗಿ ಒಳಗಡೆ. ಹೇಗಿದ್ರು ಬಿದ್ದಿದ್ದೀರಾ, ಒಂದ್ ಬಟ್ಟೆ ಕೊಡ್ತೀನಿ, ನೀಟಾಗಿ ಒರ್ಸ್ಕೊಂಡ್ ಬಂದ್ಬಿಡಿ. ಬಲ್ಲು ಬಿಟ್ಲಾ, ಈ ಸೋಪ್ ನೀರು ಹಾಕಿ ನನ್ನ ಯಾರು ಬೀಳ್ತಿದ್ರು ಅಂತ ನೀವಿಬ್ರು ಫೈಂಡ್ ಔಟ್ ಮಾಡ್ಲೇಬೇಕು. ಫೈಂಡ್ ಔಟ್ ಮಾಡಿದ್ದೆ ಆದ್ರೆ ನಾನು ನಿಮ್ಮಿಬ್ರಿಗೂ ಒಂದು ಗಿಫ್ಟ್ ಕೊಡ್ತೀನಿ. ಮಸಾಲೆ ದೋಸೆಗೆ 200 ರೂಪಾಯಿ ತಾನೆ? ಅಲ್ಲ, ಗೋಲ್ಡ್ ರಿಂಗ್ ಕೊಡ್ತೀನಿ. ಹೇಳಿ ಬಾಯ್. ಮೈಯೆಲ್ಲ ಕಣ್ಣಾಗಿರ್ಬೇಕು, ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಬಾಯ್? ಹಾಕೊಂಡ್ರು ಡ್ರೆಸ್ಸಿಗೆ ಅವಮಾನ ಆಗುತ್ತೆ. ಏನಿದು ಫ್ಯಾನ್ಸಿ ಡ್ರೆಸ್? ನಾವು ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಿರೋದು ನಿಮ್ಗೆ ಗೊತ್ತಿಲ್ಲ? ಸರಿ, ಈಗ ಮನೆಯಲ್ಲಿ ಏನ್ ಹಿಡಿಬೇಕು ಅಂತ ನೋಡ್ತಾ ಇದ್ರಾ? ಸದ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೋಪ್ ನೀರ್ ಹಾಕ್ತಾರೆ ಯಾರು ಅಂತ. ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಟೋಲ್ಡ್ ಯು, ಟ್ರೇಡ್ ಸೀಕ್ರೆಟ್ ನ ಹಾಗೆಲ್ಲ ಬಿಟ್ಕೊಡ್ಬಾರ್ದು. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಚಾನ್ಸ್ ಫಾರ್ ಯು. ಇಟ್ ಇಸ್ ಓಕೆ. ಕಳ್ಳಿನ ಸದ್ಯದಲ್ಲೇ ರೆಡ್ ಹ್ಯಾಂಡ್ ಆಗಿ ಹಿಡಿತಾ ಇದೀವಿ ನಾವು. ಅದ್ರ ಬದಲು ಈ ಫೋಟೋ ಹಿಂದೆ, ಕಬೋರ್ಡ್ ಹಿಂದೆ ಜಿರ್ಲೆಗಳು ಓಡಾಡ್ತಿರ್ತ್ವೆ, ಮೊದ್ಲು ಅದನ್ನ ಹಿಡೀರಿ. ಅವಳು ನಮಗೆ ಅವಮಾನ ಮಾಡಿದ್ಲು ಅಂತ ನಾವು ಆಟಾಡಬಾರ್ದು, ಇಲ್ಲ ಅಂತಂದ್ರೆ ಗೋಲ್ಡ್ ರಿಂಗ್ ಸಿಗಲ್ಲ. ಮನೇಲೇ ಭಯೋತ್ಪಾದಕಿದ್ದಾರೆ, ಗನ್ ಫೋಟೋ ಇಟ್ಟಿರ್ಬೇಕು. ವೈ, ನೀವ್ ಹೇಳ್ದಾಗೆ ಇದು ಗನ್ ಪೌಡರ್ ಅಲ್ಲ, ಮತ್ತೇನೇನು? ಗಮ್ಮು. ವೈ, ಈ ಸತಿ ನಾನ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಬಾಣ್ಲಿಲ್ ಏನಿದೆ ಅಂತ ನೀವು ಚೆಕ್ ಮಾಡಿ. ಗುಡ್ ಜಾಬ್ ಎಕ್ಸ್. ಥ್ಯಾಂಕ್ ಯು ವೈ. ಐ ಅಪ್ರಿಷಿಯೇಟ್ ಇಟ್. ಕೊತ್ತ ಅಂತ ಕುದಿಯೋ ನೀರಲ್ಲಿ ಕೈ ಇಟ್ಬಿಟ್ನಮ್ಮ. ವಿಷಯನ ಚಾರ್ಜತ್ಗೆ ತಿಳಿಸಿ ಚಂಪನ್ನ ಮನೆ ಬಿಟ್ಟು ಆಚೆ ಓಡಿಸ್ಲೇಬೇಕು, ಇಲ್ಲಾಂದ್ರೆ ಈ ಕೈಗಾದ್ರೂ ಈ ಕೈಗೂ ಆಗ್ಬಿಡುತ್ತೆ. ನಡೀರಿ, ಈಗ್ಲೇ ಹೇಳೋಣ. ಚಾರ್ಜರ್ಕಿನೇ ಇಲ್ವಲ್ಲಪ್ಪ. ಅಲ್ಲೋ ಬಿಡಬೇಡ, ಇವತ್ತು ಹೇಳ್ಬಿಟ್ಟೆ ಹೋಗೋಣ. ಏನಾಯ್ತು? ಶಾಕ್ ಲಗ. ಶಾಕ? ಯಾ ಶಾಕ್. ನಿಮಿಷ ಹಿಂದೆ ಹೋಗಿ, ಹಿಂದೆ ಹೋಗ. ಇದು ಚಂಪಂದೇ ಕೆಲಸ. ಹಬಿ ಹಬಿ ಕಮ್
here. ವಾಟ್ ಮೀಡಿಯಾ ಅಮ್ಮ ಕಾಗೆ ನೋಡ್ರಿ ಇಲ್ಲಿ. ಚಂಪಾ ನಾನ್ ಚಾ ಕೊಡ್ಕೊಂಡು ಸಾಯ್ಲಿ ಅಂತ ಹೇಗ್ ಮಾಡಿದಾಳೆ. ಜಾಜ್ ಚಂಬಲ್ತಿನಿವ್ರೆ ಪಾಪ ಇವ್ರಿಬ್ರಿಗೂ ಶಾಕ್ ಹೊಡೆದಿರ್ಬೋದು, ಇವ್ರು ಹೊಡ್ಕೊಂಡಿರ್ಬೋದು. ಆದ್ರೆ ಈ ಕೆಲಸ ಚಂಪಾನೇ ಮಾಡಿದಾಳೆ ಅಂತ ನಂಬೋದು ಹೇಗ್ರೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಈ ಮನೇಲಿ ನಾನೇ ಇರ್ಬೇಕು ಅಥವಾ ಚಪ್ಪ ಇರ್ಬೇಕು, ಡಿಸೈಡ್ ಮಾಡಿ. ನನಗೆ ಇನ್ನೊಂದು ದಿವಸದ ಮಟ್ಟಿಗೆ ಅವಕಾಶ ಕೊಡ್ರಿ, ಈ ಕೆಲಸ ಮಾಡಿದ್ ಯಾರು ಅಂತ ನಾನು ಕಂಡುಹಿಡಿತೀನಿ. ನನಗೆ ಈಗೆಲ್ಲ ಒಂದೊಂದಾಗಿ ಸ್ಪಷ್ಟ ಆಗ್ತಾ ಇದೆ ಕಣ್ರಿ. ಇಷ್ಟು ದಿವಸ ನಮ್ಮ ಮನೆಯಲ್ಲಿ ನಡೆದ ಎಲ್ಲ ಅನಾಹುತಗಳು ನೀವೇ ಕಾರಣ. ಯಾಕ್ರಿ ನಮ್ಮಮ್ಮ ರಂಗಮ್ಮನ ಕೊಲೆ ಮಾಡ್ಬೇಕು ಅಂತ ಬಂದ್ರೆ? ಇವಳು ರಂಗಮ್ಮ ಅಲ್ಲ, ಮಹಾಲಕ್ಷ್ಮಿ. ನೀನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಮ್ಮ. ಈಗ ಬೇರೆ ಯಾರಲ್ಲ, ನನ್ನ ತಾಯಿ ರಂಗಮ್ಮ. ನಿನ್ ಪಾಲಿಗೆ ರಂಗಮ್ಮ, ಆದ್ರೆ ನನ್ ಪಾಲಿಗೆ ಇವಳು ಮಹಾಲಕ್ಷ್ಮಿ. ನಮ್ಮ ಅಕ್ಕನಿಗೆ ಮೋಸ ಮಾಡಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದಾಳೆ. ನಾನು ಇವಳು ಇವತ್ತು ಸುಮ್ಮನೆ ಬಿಡಲ್ಲ. ಅಲ್ಲ ವಸುದವ್ರೆ, ಇದ್ದಕ್ಕಿದ್ದಂಗೆ ನಿಮ್ಗೆ ಯಾಕೆ ಈ ಅನುಮಾನ ಬಂತು ಅಂತ? ನಮ್ಮ ಅಕ್ಕ ಮಾತಿ ಸುರೇಂದ್ರ ಅನ್ನೋದನ್ನ ಪ್ರೀತಿ ಮಾಡ್ತಿದ್ಲು. ಆ ಸುರೇಂದ್ರ ಬೇರೆ ಯಾರು ಅಲ್ಲ, ಈ ಮಹಾಲಕ್ಷ್ಮಿ ಮಗನೇ. ಅಯ್ಯೋ ಶಿವನೇ, ಈಕೆ ನನ್ನ ತಾಯಿ ರಂಗಮ್ಮ, ನಾನು ಈಕೆಯ ಮಗ ಪಾಂಡುರಂಗ ಗಂಟಗಲಿ. ಅದೆತ್ತಿದ್ರತು ಏನು ಎತ್ತಕ್ಕಾಗ್ತಾ ಇಲ್ಲ. ಇವಳು ಮಹಾಲಕ್ಷ್ಮಿನೇ, ಇವಳು ಮಗನೇ ಸುರೇಂದ್ರ. ಎಂತೆಂತಹ ಗಣ್ಯ ವ್ಯಕ್ತಿಗಳು ಹಿಡ್ಕೊಂಬಂದ್ ಮನೆಗೆ ಬಿಡ್ತೀರಿ ನೀವು? ಅಬಿಕೂಲ್, ನಾನು ವಿಚಾರಿಸ್ತೀನಿ. ಹೊಸದಾ ಏನ್ ಹೇಳ್ತಾ ಇದ್ಯಾ? ನೋಡಿ ಜಾಜಿಯವರೇ, ನಮ್ಮ ಅಕ್ಕ ಸುರೇಂದ್ರನ ಪ್ರೀತಿ ಮಾಡ್ತಾ ಇದ್ಲು. ಆ ವಿಷಯ ಗೊತ್ತಾದ ತಕ್ಷಣ ಈ ಮಹಾಲಕ್ಷ್ಮಿ ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು? ನಾನೇ ನಿಂಗೆ ಕೇಳ್ತೀರಾ, ನೀವೇ ನೋಡಿ. ಸುರೇಂದ್ರ ಬರ್ತೀನಿ ಅಂತ ಹೇಳಿದ್ದ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಏನೇ ಮಾಲ್ತಿ, ನನ್ನ ಮಗನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಕಾಯ್ತಾ ಇದೀಯಾ? ಪ್ರೀತಿ ಮಾಡಿರೋ 2 ಜೀವಗಳನ್ನ ದೂರ ಮಾಡ್ಬೇಡಿ ಅಮ್ಮ. ನಿಮ್ಮಿಬ್ಬರನ್ನ ಒಂದು ಮಾಡಿ ನಾನೇನ್ ಬಾಯ್ ಬಿಡ್ಕೊಳ್ಳೇನು? ಒಂದು ಹೊತ್ತಿನ ಊಟಕ್ಕೂ ಗತಿ ಇರೋದ ನಿನಗೆ ನನ್ನ ಮಗನ್ನ ಕೊಡ್ತೀನಿ. ನನಗಿರೋದು ಅವನೊಬ್ಬನೇ ಮಗ. ಅವನ್ನ ಮದುವೆ ಆಗಿ ನನ್ನ ಆಸ್ತಿನೆಲ್ಲ ಲಪ್ಟಾಯಿಸ್ಬೇಕು ಅಂತ ಮಾಡಿದ್ದೀನಿ. ಇಲ್ಲ ಇಲ್ಲ, ನಿಮ್ ಆಸ್ತಿಯಲ್ಲಿ 1 ಕವಡೆ ಕಾಸು ಬೇಡ. ನೀವು ಮದ್ವೆ ಮಾಡ್ಕೊಳ್ಳೋದಿಕ್ ಪರ್ಮಿಷನ್ ಕೊಟ್ರೆ ಸಾಕು. ನಿಮ್ ಹತ್ರ 1 ರೂಪಾಯಿ ಕೇಳ್ದಿರ ಹೊರಟೋಗ್ಬಿಡ್ತೀವಿ. ಸಾಧ್ಯನೇ ಇಲ್ಲ, ಇದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನನ್ನ ಮಗನ ತಂಟೆಗೆ ನೀನು ಬರಬಾರ್ದು. ಲೇ ಬಾಬಾ, ಏನೋ ನೋಡ್ಕೊಂಡಿದ್ಯಾ? ನಾಲ್ಕು ಹಾಕೋ. ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ದೆ ಈ ಊರ್ ಬಿಟ್ಟೆ ಹೊರಟೋಗ್ಬೇಕು. ಏನಾದ್ರೂ ಕಾಣಿಸ್ಕೊಂಡ್ಯೋ ನಿನ್ನ ಅಲ್ಲೇ ಭೂಕತ ಮಾಡ್ಬಿಡ್ತೀನಿ. ಏ ಮಹಾಲಕ್ಷ್ಮಿ, ನಿನ್ ಹೆಸರು ಬದಲಾಯಿಸ್ಕೊಂಡ್ ಮತ್ತಿಗೆ ನಾನ್ ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ಇವತ್ತು ನಿನ್ ಬಿಡಲ್ಲ ಕಣೆ. ಹೇಳ್ಕೊಂಡು ಹೋಗೋ ಆಚೆ. ಮನೆ ಕರ್ಕೊಂಬಂದ ನೀವು, ನಿಮ್ಮನ್ನ ಹೇಳ್ಕೊಂಡು ಹೋಗ್ಬೇಕು. ನೋಡ ರಮೇಶ್, ಏನ್ ಮಾಡ್ತಿದ್ಯಮ್ಮ? ಬಾಗ್ಲು ತೆಗೆಕ್ ಹೋಗ್ತಿದ್ದೀನಪ್ಪ. ಆಡೋ ಮಾತುಗೊಂದು ಅರ್ಥ ಬಿಡ್ವೇನಮ್ಮ? ಏಕಾಏಕಿ ಹಾಗೆಲ್ಲ ಬಾಗಿಲು ತೆಗಿಯಕ್ ಹೋಗ್ಬಾರ್ದು. ಅಪ್ಪಿ ತಪ್ಪಿ ಆ ತಲೆ ಕೆಟ್ಟು ಹೊಸದ ಏನಾದ್ರು ಬಂದ್ರೆ ಈ ಮನೆಯಲ್ಲಿ ಒಂದು ಕೊಲೆ ನಡೆದೋಗುತ್ತೆ. ಈಗೇನಪ್ಪ ಮಾಡೋದು? ನೋಡು, ನಾನು ಇಲ್ಲೇ ಉಸ್ಕೊಂಡಿರ್ತೀನಿ. ನೀನ್ ಮೆತ್ತಗ್ ಬಾಗಿಲು ತೆಗಿ. ಆ ತಲೆ ಕೆಟ್ಟು ಹೊಸದ ಒಳಗೆ ಬರ್ತಿದ್ದಂಗೆ ತಲೆ ಮೇಲೆ ಒಂದು ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಓಕೆ? ಅಯ್ಯೋ, ಆ ತಲೆ ಕೆಟ್ಟು ಹೊಸದ ಬಂದು ಅನ್ಕೊಂಡು ನಿನ್ ಕೊಡ್ಬಿಟ್ಟೆ. ನಾನ್ ಬಂದಿದ್ದು ಆ ವಸೀತ ನೋಡಿಕೊಂಡೆ. ಏನು ಡಾಕ್ಟ್ರೆ? ಅಲ್ಲ, ವಸುದ ಬಗ್ಗೆ ವಿಚಾರಿಸ್ತಾ ಇದ್ರಿ ಅಂದ ಮೇಲೆ ಅವಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದೆ ಅಂದಂಗಾಯ್ತು. ಗೊತ್ತಿಲ್ದೇನೆಯ ಆಕೆ ಮೆಂಟಲ್ ಪೇಷಂಟು. ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ಲು. ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಯಾವುದೋ ಮಾಯದಲ್ಲಿ ನರ್ಸಿನ ಕೈ ಕಿಚ್ಚಿಬಿಟ್ಲು. ಕಾಂಪೌಂಡರ್ ಅವ್ನು ಹಿಡಿಯಕ್ ಹೋದ್ರೆ ಅವ್ನ ಕಾಲು ಮುರಿದಾಕ್ಬಿಟ್ಲು. ನಾನು ಯಾವುದೋ ಪೇಷಂಟ್ ಮಾತಾಡ್ಸ್ಕೊಂಡು ಬಾಟ್ಲಲ್ಲಿ ನಿಂತಿದ್ರೆ ನನ್ನ ಸೊಂಟಕ್ಕೆ ಒದ್ದು ಹೋಗ್ಬಿಟ್ಲು. ಡಾಕ್ಟ್ರೆ, ಒಟ್ಟಿನಲ್ಲಿ ನೀವು ಆವಾಗ ಹೆಣ್ಮಕ್ಳ ಕೈಲಿ ಬರೇ ತಿಂತಾನೆ ಇರ್ತೀರಲ್ಲ. ಡಾಕ್ಟ್ರೆ, ಆ ವಸು ಸಹ ನನ್ನ ಕೊಲ್ಲೋದಕ್ಕೆ ಬಂದಿದ್ಲು. ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಈ ನನ್ನ ಮಗ ಬಂದು ನನ್ನ ಕಾಪಾಡ್ಲಿಲ್ಲ ಅಂದಿದ್ಲೆ ಇವತ್ತಿನ ದಿವಸ ನಾನು ನಮ್ಮಮ್ಮಂದು 11ನೇ ದಿನದ ಪುಣ್ಯತಿಥಿ ಕಂಡಿರ್ತಿದ್ದೆ. ಅದಕ್ಕೆ ಕಾರಣ ಇದೆಯಮ್ಮ. ಕಾರಣನ ಏನದು? ಮಹಾಲಕ್ಷ್ಮಿ ಅಂತ ಒಬ್ಳು ನಿಮ್ಮ ಹಾಗೆ ಇದ್ದಾಳೆ. ನೀವೇ ಅವಳನ್ನು ತಿಳ್ಕೊಂಡು ನಿಮ್ಮನ್ನ ಕೊಲ್ಲಕ್ ಬಂದಿದ್ರು. ನನಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ ಡಾಕ್ಟ್ರೆ. ನಂಬಿಕೆ ಇಲ್ಲ ಅಂತ ನೀವು ಫೋಟೋ ನೋಡಿ ಗೊತ್ತಾಗುತ್ತೆ.
ನನ್ ಥರನೇ ಇದ್ದಾಳಲ್ಲೋ. ಅಂತ ಅವಳ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ದು. ನೀವು ನೋಡಕ್ ಹಾಗೆ ಇದ್ರಲ್ಲ, ಅದಕ್ಕೆ ನಿಮ್ಮನ್ನು ಕೊಲ್ಲೋಕ್ ಪ್ರಯತ್ನ ಪಟ್ರು. ಸದ್ಯ ಬಚಾವಾದ್ರಿ, ಇಲ್ಲ ಅಂದ್ರೆ ನಿಮ್ ಪೋಸ್ಟ್ ಮಾರ್ಟಮ್ ನಾನೇ ಮಾಡ್ಬೇಕಾಗುತ್ತೆ. ಬಿಡ್ಕೋ ನಿಂದಾಗ್ಲೆ ಬಂದಾಗ್ಲೆಲ್ಲ ಬಲಿ ಹಣ ಕುಯ್ಯೋ ಮಾತೇ ಆಡ್ತಿರಲ್ಲ. ಪಾಪ ಅವ್ರು ಕಲ್ತಿರೋದು ಅದು ಒಂದೇ ಸುಡುಗಾಡು ವಿದ್ಯೆ. ಅದ್ರ ಬಗ್ಗೆ ಮಾತಾಡೋದು ಇನ್ಯಾವ್ದ್ರ ಬಗ್ಗೆ ಮಾತಾಡೋರು? ಏನಪ್ಪಾ ಆ ಮಹಾಲಕ್ಷ್ಮಿ ತೇಟ್ ನಮ್ಮಮ್ಮನ ಹಾಗೆ ಇದ್ದಾಳೆ. ವಸುದ ನಮ್ಮಮ್ಮನೇ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಕೊಂಡ್ಬಿಟ್ರೆ ಅನ್ಯಾಯವಾಗಿ ನಮ್ಮ ಅತ್ತನ್ ಕಳ್ಕೊಂಡ್ಬಿಡ್ತೀನಲ್ಲಪ್ಪ. ನೀವೆಲ್ಲಾರು ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ ಅತ್ತೇವ್ರೆ ಅಂತ ನಾನು ಯಾರನ್ನ ಕರೀಲಿ? ನೀವು ಅಮುಕಂಗ್ ಕುಕ್ಕಳಪ್ಪ, ನಾನ್ ಯಾರು ನಮ್ಮ ಮಮ್ಮಿ ಅಂತ ಕರೀಲಿ? ಯಾರೋ ಒಬ್ರು ಸಿಕ್ಕರ್ ಬಿಟ್ರೆ ಈಗಿರೋ ಪ್ರಾಬ್ಲಮ್ ಮೊದಲು ಸಾಲ್ವ್ ಮಾಡ್ರಿ. ಆಯ್ತು ವೈದ್ಯ ಪುಂಗವರೇ, ಇದಕ್ಕೇನಾದ್ರು ಒಂದು ಪರಿಹಾರ ಅಂತ ಇಲ್ವೇ? ನೋಡಿ, ಆ ಫೋಟೋದಲ್ಲಿ ಇದ್ದಾರಲ್ಲ ಮಹಾಲಕ್ಷ್ಮಿ, ಅವ್ರನ್ನ ಎಲ್ಲಿದಾರೋ ಹುಡುಕಿಸ್ಕೊಂಡು ಬಂದು ವಸುಧಾ ಮುಂದೆ ನಿಲ್ಲಿಸಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂದ್ರೆ ಒಮ್ಮೆ ಒಂದು ಒಳ್ಳೆ ಕೆಲಸ ಹುಡ್ಕೊಂಡ್ ಬಂದಿದೆ. ಆ ಫೋಟೋ ತಗೊಳ್ಳಿ, ಬೀದಿ ಬೀದಿ ಒಳ್ಳೆ ನಾಯಿ ತರ ಅಲ್ದ್ಬಿಟ್ಟಾದ್ರು ಆ ಮಹಾಲಕ್ಷ್ಮಿನ ಪತ್ತೆ ಮಾಡ್ಕೊಂಡ್ ಬಂದ್ರಿ. ಸುಮ್ಮನೆ ಹುಡ್ಕಕ್ಕಾಗತ್ತ ಬಾಬಾ? ಸುಮ್ನೆ ನೀವೆಲ್ಲಪ್ಪ ಹುಡುಕ್ತೀರಾ? ತಗೊಳ್ಳಿ 200 ರೂಪಾಯಿ. ನೀವ್ 200 ರೂಪಾಯಿ ಕೊಡ್ತಾ ಇದ್ದೀರಾ? ಕೊಡದೆ ಇದ್ದೆ ನನ್ ತಲೆ ಹೋಗುತ್ತಲ್ಲ. ಸರಿ ಸರ್. ಸರ್ ನಮಸ್ಕಾರ. ಇವ್ರು ಮಹಾಲಕ್ಷ್ಮಿ ಅಂತ, ಇವ್ರನ್ನೆಲ್ಲಾರು ನೋಡಿದಿರಾ? ಏನೋ ಇವ್ರು ನೋಡದ? ಇವ್ರು ನನ್ನ ತಾಯಿ ಸುರೇಂದ್ರ. ತಿಳ್ಕೊಳಮ್ಮ ಇಲ್ಲಿ ಮರ್ಯಾದಿಂದ ಬಗಳು ಮಾಲ್ತಿಯಲ್ಲಿ. ಸರ್, ಮಾಲ್ತಿ ನಾವು ಪ್ರೀತಿ ಮಾಡ್ತಾ ಇದ್ವಿ. ಈಗ ಅವಳ ಯಾವ್ದು ಹಾಸ್ಪಿಟಲ್ ಇದ್ದಾರೆ ಸರ್. ನೋಡಪ್ಪ ಸುರೇಂದ್ರ, ಅದ್ ಏನ್ ಮಾಡ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಮೊದಲು ಮಹಾಲಕ್ಷ್ಮಿ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗ್ ಬಾರಪ್ಪ. ಮಹಾಲಕ್ಷ್ಮಿ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ಹೋಗ್ಬೇಕು. ಬಸ್ ಚಾರ್ಜ್ ಅದೆಷ್ಟಾದ್ರೂ ಪರಲ್ಲ, ನಮ್ ಬಾಬಾ ಕೊಟ್ಟರೆ ಕರ್ಕೊಂಡ್ ಬಾ. ಬಸ್ಸಲ್ಲಿ ಹೋಗಕ್ ಆಗಲ್ಲ ಸರ್. ರೀ ಫ್ಲೈಟ್ ಅಲ್ಲೇ ಹೋಗಿ ಕರ್ಕೊಂಡ್ ಬನ್ರಿ. ಫ್ಲೈಟ್ ಅಲ್ಲಿ ಹೋಗಕ್ ಆಗಲ್ಲ ಸರ್. ಮತ್ ಹೆಂಗ್ ಹೋಗ್ಬೇಕು? ಸತ್ತ ಮೇಲೆ ಹೋಗ್ಬೇಕು. ತಾಯಿ ಸತ್ತು ಹೋಗಿದ್ದಾರೆ. ಆಲ್ರೆಡಿ ಡೈ ಆಗ್ಬಿಟ್ಟಿದಾರ. ಆದ್ರೆ ನನ್ನ ತಾಯಿ ಮಹಾಲಕ್ಷ್ಮಿ ಸತ್ತಿರೋ ವಿಷಯ ಆ ಹೊಸದನಿಗೆ ಗೊತ್ತಿಲ್ಲ. ಯಪ್ಪ, ನನ್ನ ತಲೆ ತಗೊಂಡೋಗ ಯಾವ ಬಂಡೆ ಕ್ಷೇತ್ರಗಳೇ. ಡಾಕ್ಟ್ರೆ, ಇಲ್ಲಿ ಮಲ್ಕ ತಿನ್ನಿ ನನ್ನೇ ಪೋಸ್ಟ್ ಮಾಡ್ಬಿಡ್ರಿ. ಹೆಂಗ್ರಿ? ಈಗ ನೋಡ್ರಿ, ಆ ವಸುದ ನಮ್ಮ ರಂಗಮ್ಮನ್ನೇ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಒಂದು ಮಠ ಮಧ್ಯಾಹ್ನ ಒಂದು ಚಾಕು ತಗೊಂಡ್ಬಂದು ಕಿವುದು ಹಣ್ಣು ಮಲಗಿಸ್ಬಿಟ್ರೆ ನಮ್ಮ ದುಃಖನದು ಯಾರ ನಾವು ತೋಳ್ಕೊಳ್ಳೋದು? ಕರೆಕ್ಟ್ ಹೇಳಿದಪ್ಪ. ಮಹಾಲಕ್ಷ್ಮಿ ಗೊತ್ತಿದ್ದಿದ್ರೆ ಆ ವಸುಧಾಗೆ ನಾವು ತಿಳಿ ಹೇಳ್ಬೋದಾಗಿತ್ತು. ಇದ್ದಕ್ಕಿದ್ದಾಗ ಅವ್ರು ಸತ್ತೋಗಿದ್ದಾಳೆ ಅಂತಂದ್ರೆ ವಸುಧಾ ನಂಬೇಕಲ್ಲ. ಅದೇ ವಿಷಯಕ್ಕೆ ಹೊಸದ ಮೆಂಟಲ್ ಆಗಿರೋದು. ಅದಕ್ಕೆ ನಾವೊಂದು ಉಪಾಯ ಮಾಡ್ಬೇಕು. ಅಪ್ಪ, ಅದು ಏನ್ ಮಾಡ್ತೀಯೋ ಬಿಡ್ತೀಯ, ಅದ್ ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ಸಾಯಪ್ಪ ನೀನು. ರಂಗಮ್ಮನವ್ರೆ, ನೀವೇ ಮಹಾಲಕ್ಷ್ಮಿ ಆಗ್ಬಿಟ್ಟು ವಸುಧಾ ಹತ್ರ ಹೋಗಿ ಅವಳ ಮನಸ್ಸಲ್ಲಿ ಏನೇನು ಅನುಮಾನ ಇದೆ ಅದನ್ನ ನೀವು ಪರಿಹಾರ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ನಾನೇ ನಿಮ್ಮ ಬಾಡಿನ ಈ ಟೇಬಲ್ ಮೇಲೆ ಮಲಗಿಸಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗುತ್ತೆ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಾನೇ ಮಹಾಲಕ್ಷ್ಮಿ. ನನಗ್ ಗೊತ್ತಿತ್ತು ರಂಗಮ್ಮನ ಹೆಸರಲ್ಲಿ ಈ ಮನೆಗ್ ಬಂದ್ ಸೇರ್ಕೊಂಡಿರೋ ಮಹಾಲಕ್ಷ್ಮಿ ನೀನೆ ಅಂತ. ಅನ್ಯಾಯವಾಗಿ ನಮ್ಮ ಅಕ್ಕನ ಬದುಕನೆ ಹಾಳು ಮಾಡಿದೆಯಲ್ಲೇ. ಅಯ್ಯೋ ದಡ್ಡಿ, ಅವನಿಬ್ಬರಲ್ಲಿ ನಿಜವಾದ ಪ್ರೀತಿ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಹಾಗೆ ಮಾತಾಡಿದೆ. ನಿಜಾನ? ನಿಜವಾಗಲೂ ಈ ಮಹಾಲಕ್ಷ್ಮಿ ಆಸ್ತಿ ಅಂತಸ್ತು ಜಾತಿಗೆ ಯಾವತ್ತೂ ಮಹತ್ವ ಕೊಡೋವಳೇ ಅಲ್ಲ, ನಿಜವಾದ ಪ್ರೀತಿಗೆ ಬೆಲೆ ಕೊಡೋಳು. ನಾನೇನೋ ನಾಟಕ ಮಾಡಿದ್ರೆ ಅಷ್ಟಕ್ಕೆ ನೀನ್ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಈಗಲೂ ನಿಮ್ಮ ಅಕ್ಕ ಮಾಲ್ಸಿನ ಕರ್ಕೊಂಡ್ ಬಾ, ನಾನೇ ಮುಂದೆ ನಿಂತು ಆ ಸುಲೇಂದ್ರನಿಗೂ ನಿಮ್ಮ ಅಕ್ಕನಿಗೂ ಮದುವೆ ಮಾಡಿಸ್ತೀನಿ. ನಮ್ಮ ಅಪ್ಪನ ಮನೆ ಗಂಟೆನೋ ಅಕ್ಕ ಅಕ್ಕ ಅಯ್ಯೋ ನನ್ನ ಮಗನೇ ಸುಲೇಂದ್ರ, ಜೊತೆಗೆ ನೀನು ಬಂದ್ಬಿಟ್ಟೇನೋ. ನಿಮ್ಮಿಬ್ಬರ ಪ್ರೀತಿ ಏನು ಅಂತ ಇವತ್ತಲ್ಲ, ನನಗೆ ಅವತ್ತೇ ಗೊತ್ತಿತ್ತು. ಇನ್ನು ನೀವಿಬ್ಬರು ಧಾರಾಳವಾಗಿ ಮದುವೆ ಆಗಿ ನನ್ನ ಅಭ್ಯಂತರ ಏನೂ ಇಲ್ಲ. ಅಮ್ಮ, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ನನ್ನ ಕ್ಷಮಿಸಿ. ಕ್ಷಮಿಸುವಂತ ತಪ್ಪು ನೀನೇನೂ ಮಾಡಿಲ್ಲಮ್ಮ. ಇಲ್ಲ ಅಮ್ಮ, ನಾನು ತಪ್ಪು ಮಾಡಿದ್ದೀನಿ, ಇದು ಪ್ರಾಯಶ್ಚಿತ್ತ ಆಗ್ಲೇಬೇಕು, ದಯವಿಟ್ಟು ನನ್ನ ಕ್ಷಮಿಸಿ. ವಸುಧಾ, ವಸುಧಾ, ಮೆಲ್ಲಿಗೆ ಕಣ್ಬಿಡಮ್ಮ, ಮೆಲ್ಲಿಗೆ. ಹಾಗೆ ಶಾರದೆ ಮಹಾಲಕ್ಷ್ಮಿ, ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ. ಸದ್ಯ ನಮ್ಮ ಅಕ್ಕನ ಮದುವೆಗೆ ಒಪ್ಕೊಂಡ್ರಲ್ಲ, ನನ್ಗಷ್ಟೇ ಸಾಕು. ನೋಡಮ್ಮ, ಇವರು ಮಹಾಲಕ್ಷ್ಮಿ ಇಲ್ಲ, ರಂಗಮ್ಮ. ಮಹಾಲಕ್ಷ್ಮಿ ತೀರೋಗಿ 6 ತಿಂಗಳಾಯ್ತು. ಏನ್ ಹೇಳ್ತಾ ಇದ್ದೀರಾ? ಹೌದು ಹೊಸದ,
ನಮ್ಮಮ್ಮ ತೀರ್ಕೊಂಡು 6 ತಿಂಗಳಾಯ್ತು. ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ. ನಮ್ಮ ಅಕ್ಕನ ಮದ್ವೆಗೆ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು. ಹೊಸದ ಯು ಡೋಂಟ್ ವರಿ, ಒಳ್ಳೆ ಛತ್ರ ಹುಡುಕಿ ಇವ್ರಿಬ್ರಿಗೂ ಮ್ಯಾರೇಜ್ ಮಾಡಿಸೋ ಜವಾಬ್ದಾರಿ ನಂದು. ನಿಮ್ದಂತೆ ನಿಮ್ದು. ಅದಕ್ಕಾಗ ಖರ್ಚು ವೆಚ್ಚ ಕಾಸು ಕರಿಮಣಿ ಎಲ್ಲ ಕೊಡೋರು ಯಾರು? ಇದ್ರಲ್ಲ ನೀವೇ ಕೊಡಿ.